ಹಲೋ ಎವ್ರಿವಾನ್, ವೆಲ್ಕಮ್ ಟು ನನ್ನ ಪ್ರಪಂಚ. ಇವತ್ತು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ, ಯಾಕಂದರೆ ಫ್ರೆಶ್ ಸ್ಟ್ರಾಬೆರೀಸ್ ತಂದಿದ್ದಿತ್ತು. ಸೊ ಐ ಥಾಟ್ ವಿಲ್ ಆಲ್ ಜಸ್ಟ್ ಹ್ಯಾವ್ ದ ಫ್ರೆಶ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್. ಇದನ್ನು ಕ್ಲೀನಾಗಿ ತೊಳೆದಿದ್ದೀನಿ. ಕ್ಲೀನಾಗಿ ತೊಳೆದ ನಂತರ ಅದ್ರ ಮೇಲೆ ತೊಟ್ಟಿದೆ ಅಲ್ಲ, ಅದನ್ನು ತಗೋಬೇಕು. ಸ್ಟ್ರಾಬೆರಿ ಚೆನ್ನಾಗಿದ್ರೆ ಕಟ್ ಮಾಡಬೇಕು ಅಂತ ಏನಿರೋದಿಲ್ಲ, ಇಲ್ಲಾಂದರೆ ಕಟ್ ಮಾಡ್ಕೊಂಡು ನೋಡಿ, ಅದು ಸ್ವಲ್ಪ ಕೊಳೆತ ಪಾರ್ಟ್ ತೆಗೆದ್ಬಿಟ್ಟು ಆಮೇಲೆ ನೀವು ಮಿಕ್ಸಿಗೆ ಹಾಕೋಬೋದು. ಇದಕ್ಕೆ 1 ಕಪ್ ಚಿಲ್ಡ್ ಮಿಲ್ಕ್ ಹಾಕಬೇಕು, ಹಾಗೆ ಒಂದು 2 ಸ್ಕೂಪ್ಸ್ ಆಫ್ ಐಸ್ ಕ್ರೀಮ್. ಐ ಥಿಂಕ್ ದಟ್ಸ್ ಎನಫ್. ಬೇಕಿದ್ರೆ ಸಕ್ಕರೆ ಹಾಕಿ, ಇಲ್ಲಾಂದ್ರೂ ಚೆನ್ನಾಗೇ ಇರ್ತದೆ. ಬಟ್ ಮಕ್ಕಳೆಲ್ಲ ಇದ್ದರೆ ಇಟ್ಸ್ ಫೈನ್, ನೀವು ಸಕ್ಕರೆ ಒಂದು 2 ಸ್ಪೂನ್ಸ್ ಹಾಕಿದ್ರೆ ಇಷ್ಟಪಡ್ತಾರೆ. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಮಿಕ್ಸಿ ಆನ್ ಮಾಡಿ, ಸ್ಟ್ರಾಬೆರಿ ಮಿಲ್ಕ್ ಐಸ್ ಕ್ರೀಮ್ ಜೊತೆ ಬ್ಲೆಂಡ್ ಆದರೆ ಸಾಕು. ಒಂದೊಂದು ಸಲ ಸ್ವಲ್ಪ ಸ್ಟ್ರಾಬೆರಿ ಚಂಕ್ಸ್ ಸಿಕ್ಕಿದ್ರೂ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಸೊ ನಿಮ್ಮ ಚಾಯ್ಸ್. ಒಂದು ಫೈನ್ ಪೇಸ್ಟ್ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಬೋದು. ಬೋತ್ ವಿಲ್ ಬಿ ಗುಡ್. ಚಿಲ್ಡ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ಟು ಡ್ರಿಂಕ್. ಟ್ರೈ ಮಾಡಿ ಮನೆಯಲ್ಲಿ. ನೆಕ್ಸ್ಟ್ ಓರಿಯೋ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್, ವೆರಿ ಈಸಿ. ಓರಿಯೋ ಬಿಸ್ಕೆಟ್ಸ್, 2 ಸ್ಕೂಪ್ಸ್ ಆಫ್ ವನಿಲಾ ಐಸ್ ಕ್ರೀಮ್ಸ್, ಮತ್ತು ಒಂದು ಅರ್ಧ ಲೀಟರ್ ಹಾಲು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ನಾನಿಲ್ಲಿ ಅರ್ಧ ಲೀಟರ್ ತೊಗೊಂಡಿದ್ದೀನಿ. ದ್ಯಾಟ್ಸ್ ಇಟ್. ಇದೆಲ್ಲ ಸೇರಿ ಮಿಕ್ಸಿಗೆ ಹಾಕಿ. ಐಸ್ ಕ್ಯೂಬ್ಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಮಿಲ್ಕ್ ಶೇಕ್ಗೆ ಸಕ್ಕರೆ ಹಾಕಬೇಕು ಅಂತ ಏನೂ ಇಲ್ಲ, ಯಾಕಂದರೆ ನಾವು ಓರಿಯೋ ಬಿಸ್ಕೆಟ್ಸನ್ನು ಕ್ರೀಮ್ ಜೊತೆನೇ ಹಾಕ್ತಾಯಿದ್ದೀವಿ. ಅದು ಆಲ್ರೆಡಿ ತುಂಬ ಸ್ವೀಟಾಗೇ ಇದೆ. ಆಮೇಲೆ 2 ಸ್ಕೂಪ್ಸ್ ಐಸ್ ಕ್ರೀಮು ಹಾಕ್ತಾಯಿದ್ದೀವಿ, ಹಾಗಾಗಿ ನೋ ನೀಡ್ ಟು ಆ್ಯಡ್ ದಿ ಶುಗರ್ ಆ್ಯಟ್ ಆಲ್. ಸೊ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗಾಗಿ ನೀಟಾಗಿ ಬ್ಲೆಂಡ್ ಮಾಡಲಿ.
ದ್ಯಾಟ್ಸ್ ಇಟ್, ಓರಿಯೋ ಮಿಲ್ಕ್ ಶೇಕ್ ರೆಡಿ ಟು ಡ್ರಿಂಕ್. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. See you all in the next vlog. Bye, take care.